ಹಾಯ್ ಹಲೋ ನಮಸ್ತೆ, ನಾನು ನಿಮ್ಮ ಮಂಜು. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಮಂಜು 360. ಫ್ರೆಂಡ್ಸ್, ನಾನಿವತ್ತು ನಿಮ್ಗೆ ಹೋಗ್ತಿರೋ ವಿಡಿಯೋ ಬಂದು ನನ್ನ ಒಂದು ಕ್ರಿಕೆಟಿಂಗ್ ಜರ್ನಿ. ನಾನು ಅಕಾಡೆಮಿಲಿದ್ದಾಗ ನನ್ನ ಎಕ್ಸ್ಪೀರಿಯೆನ್ಸ್ ಏನಿತ್ತು ಅನ್ನೋದನ್ನ ಇವತ್ತು ನಿಮ್ಮದು ಶೇರ್ ಮಾಡ್ತಿದ್ದೀನಿ. ಫ್ರೆಂಡ್ಸ್, ಹೇಗೆಂದರೆ ಫಸ್ಟು ನಮಗಿಲ್ಲಿ ಬ್ಯಾಟಿಂಗ್ ಹೇಗೆ ಹೇಳ್ಕೊಡ್ತಾರೆ ಅಂದರೆ, ಫಸ್ಟ್ ನಾವು ಹೇಗೆ ನಿಲ್ಲಬೇಕು ಮತ್ತು ಪ್ರಾಪರ್ ಬ್ಯಾಟ್ನ ಹೇಗೆ ಗ್ರಿಪ್ ಮಾಡಬೇಕು ಅಂತ ಹೇಳ್ಕೊಡ್ತಾರೆ. ಫಸ್ಟು ಬ್ಯಾಟ್ ಹೇಗೆ ಹಿಡಿಬೇಕು ಅಂದರೆ, ಯಾವತ್ತು ನಾವು ಲೂಸಾಗಿ ಹಿಡಿಬೇಕು. ಬ್ಯಾಟ್ನ ಟೈಟಾಗಿ ಹಿಡ್ಕೊಂಡ್ರೆ ಬಾಲ್ನ ಕಂಟ್ರೋಲ್ ಮಾಡೋಕ್ಕಾಗಲ್ಲ ಮತ್ತು ಬಾಲ್ನ ನೀಟಾಗಿ ಟೈಮ್ ಮಾಡೋಕ್ಕಾಗಲ್ಲ ಅಂತಲೇ ಬ್ಯಾಟ್ನ ಲೂಸಾಗಿ ಹಿಡ್ಕೊಳಕ್ಕೆ ಹೇಳ್ತಾರೆ. ನೆಕ್ಸ್ಟ್ ಬಂದು ಸ್ಟ್ಯಾನ್ಸ್. ನಾವು ಹೇಗೆ ನಿಂತ್ಕೋಬೇಕು, ನಮ್ಗೆ ಯಾವತ್ತೂ ನೀ ಬೆಂಡ್ ಆಗಿರಬೇಕು, ಬ್ಯಾಲೆನ್ಸ್ ಆಗಿರಬೇಕು, ನಮ್ಮ ಐಸ್ ಬಂದು ಕಣ್ಣುಗಳು ಫ್ರಂಟ್ ಲೈನ್ ಪಿಚ್ ಕಡೆ ಇರಬೇಕು ಅಂತ ನೀಟಾಗಿ ಹೇಳ್ಕೊಡ್ತಾರೆ. ಸೊ ನಾನು ನೋಡ್ಬೋದು, ನನಗೆ ಸ್ಟಾರ್ಟಿಂಗ್ ಗೊತ್ತಾಗ್ತಿರಲ್ಲ. ಆಮೇಲೆ ಬಂದು ಕೋಚ್ ಕೂಡ ಗೈಡ್ ಮಾಡ್ತಾರೆ ಅದ್ರ ಬಗ್ಗೆ ಹೇಗೆ ನಿಂತ್ಕೋಬೇಕು ಅಂತ. ನೆಕ್ಸ್ಟ್ ಬಂದು ಹೇಳ್ಕೊಡೋದು ಬಾಲ್ನ ಹೇಗೆ ಫೋಕಸ್ ಮಾಡಬೇಕು ಅಂತ. ಅಂದರೆ ಬೌಲರ್ ರಿಲೀಸ್ ಪಾಯಿಂಟ್ ಮಾಡ್ತಾರಲ್ಲ, ಬೌಲರ್ ಯಾವತ್ತು ಬಾಲ್ ರಿಲೀಸ್ ಮಾಡ್ತಾರೆ ಆವಾಗ ನಮ್ಗೆ ಫೋಕಸಲ್ಲಿ ಇರಬೇಕು. ನಾವು ಬಾಲ್ನ ಫಾಲೋ ಮಾಡ್ತಿರಬೇಕು. ಆಗ ಮಾತ್ರ ಬಾಲ್ನ ಸರಿಯಾದ ಪಾಯಿಂಟಲ್ಲಿ ಮೀಟ್ ಮಾಡೋಕ್ಕಾಗೋದು. ಸೊ ಹಂಗಾಗಿ ಯಾವಾಗಲೂ ನಮ್ಮ ಬಾಲ್ನ ವಾಚ್ ಮಾಡೋಕ್ಕೆ ಹೇಳ್ತಾರೆ. ನೆಕ್ಸ್ಟ್ ಬಂದು ಫುಟ್ ವರ್ಕ್. ನಾವು ಬಾಲ್ಗೆ ಸರಿಯಾಗಿ ಫುಟ್ ಮೂಮೆಂಟ್ ಮಾಡಬೇಕಾಗುತ್ತೆ. ಈಗ ಫುಲ್ ಲೆಂತ್ ಬಂದರೆ ಮುಂದೆ ಸ್ಟೆಪ್ ಅಪ್ ಹೊಡಿಬೇಕಾಗುತ್ತೆ. ಅಲ್ಲ ಶಾರ್ಟ್ ಬಾಲ್ ಬಂದರೆ ಬ್ಯಾಕ್ ಫುಟ್ಗೆ ಹೋಗಿ ಹೊಡಿಬೇಕಾಗುತ್ತೆ. ಇಲ್ಲ ಡಿಫೆನ್ಸಿವ್ ಸ್ಟಾನ್ಸ್ ತೊಗೊಂಡ್ರೆ ಬ್ಯಾಟ್ನ ಸ್ವಲ್ಪ ಹೈಟ್ ಹಿಡ್ಕೋಬೇಕಾಗುತ್ತೆ. ಈ ಥರ ಸ್ಟೆಪ್ ಬೈ ಸ್ಟೆಪ್ ಹೇಳ್ಕೊಡ್ತಾ ಹೋಗ್ತಾರೆ. ನೆಕ್ಸ್ಟ್ ಬಂದು ಶಾರ್ಟ್ ಸೆಲೆಕ್ಷನ್ ಹೇಗೆ ಅಂದರೆ, ನಾವು ಯಾವ ಥರ ಆಡಬೇಕು, ಡ್ರೈವ್ ಮಾಡಬೇಕಾ, ಕಟ್ ಮಾಡಬೇಕಾ, ಪುಲ್ ಮಾಡಬೇಕಾ, ಪ್ರತಿಯೊಂದನ್ನು ಹೇಳ್ಕೊಡ್ತಾ ಹೋಗ್ತಾರೆ. ಅಂದರೆ ಬಾಲ್ ಟು ಬಾಲ್ ಸಿಚುವೇಶನ್ ತಕ್ಕಂಗೆ ನೀಟಾಗಿ ಹೇಳ್ತಾ ಹೋಗ್ತಾರೆ. ನೆಕ್ಸ್ಟು ಫಾಲೋ ಥ್ರೂ. ಶಾರ್ಟ್ ಆಡೋದು ಇಂಪಾರ್ಟೆಂಟ್ ಅಲ್ಲ, ಶಾರ್ಟ್ ಆಡೋದ್ಮೇಲೆ ಅದನ್ನು ಕಂಪ್ಲೀಟ್ ಮಾಡಬೇಕು. ಅದನ್ನು ಫಾಲೋ ಥ್ರೂ ಅಂತ ಹೇಳ್ತಾರೆ. ಅದನ್ನ ಹೇಳ್ಕೊಡ್ತಾರೆ. ಯಾಕಂದರೆ ಫಾಲೋ ಥ್ರೂ ಅಂದರೆ ಕಂಪ್ಲೀಟಾಗಿ ಹೊಡೆದ್ಮೇಲೆ ನಾವು ಶಾರ್ಟ್ನ ಕಂಪ್ಲೀಟ್ ಮಾಡಲಿಲ್ಲ ಅಂದರೆ ಕೈಗೆ ಹೋಗೋ ಚಾನ್ಸಸ್ ಇರುತ್ತೆ, ಫೀಲ್ಡರ್ ಕೈಗೆ ಹೋಗುತ್ತೆ ಮಿಸ್ ಟೈಮಾಗಿ. ಸೊ ಹಂಗಾಗಿ ಯಾವುದೇ ಶಾರ್ಟ್ ಆಡಿದಾಗ ಫುಲ್ ಫಾಲೋ ಥ್ರೂ ಶಾರ್ಟ್ನ ಕಂಪ್ಲೀಟ್ ಮಾಡಬೇಕು. ಇದು ಬಂದು ಬ್ಯಾಟಿಂಗ್ನ ಬೇಸಿಕ್ ಸ್ಟೆಪ್ಸ್. ಇದನ್ನು ನಾವು ನೆಟ್ ಪ್ರಾಕ್ಟೀಸಲ್ಲಿ ಹೇಳ್ಕೊಡ್ತಾರೆ, ಆಯಿತಾ. ಅದರಲ್ಲೂ ಈ ಕುಲೂಲು ಅಕಾಡೆಮಿಲಿ ಕಂಪ್ಲೀಟ್ ಚೆನ್ನಾಗಿ ಹೇಳ್ಕೊಡ್ತಾರೆ. ಸೊ ಬೆಸ್ಟ್ ಅಂತಲೇ ಹೇಳ್ಬೋದು. ನೆಕ್ಸ್ಟ್ ಬಂದು ಬೌಲಿಂಗು ಕೂಡ ತುಂಬ ಚೆನ್ನಾಗಿ ಹೇಳ್ಕೊಡ್ತಾರೆ. ಬೌಲಿಂಗಲ್ಲಿ ಬಂದು ಫಸ್ಟ್ನ ಬಾಲ್ನ ಹೇಗೆ ಗ್ರಿಪ್ ಮಾಡಬೇಕು ಅಂತ ಹೇಳ್ಕೊಡ್ತಾರೆ. ಫಸ್ಟು ಬಾಲ್ನ ಹೇಗೆ ಫಿಂಗರ್ ಹಿಡ್ಕೊಬಿಟ್ಟು ಹೇಗೆ ರನ್ನಪ್ ಮಾಡಬೇಕು, ಇಂಡೆಕ್ಸ್ ಫಿಂಗರ್, ಮಿಡಲ್ ಫಿಂಗರ್ ಎಲ್ಲಿ ಇಡಬೇಕು, ತಮ್ ಸಪೋರ್ಟ್ ಹೇಗೆ ಕೊಡಬೇಕು ಬಾಲ್ನ, ಅದನ್ನ ಹೇಳ್ಕೊಡ್ತಾರೆ ಫಸ್ಟು. ನೆಕ್ಸ್ಟ್ ಬಂದು ರನ್ನಪ್ ಹೇಗೆ ರನ್ನಪ್ ಮಾಡಬೇಕು. ಬೌಲಿಂಗ್ ಮಾಡೋಕ್ಕೆ ತುಂಬ ಇಂಪಾರ್ಟೆಂಟ್ ಅಂದರೆ ರನ್ನಪ್. ಯಾಕಂದ್ರೆ ನಾನೊಬ್ಬ ಬೌಲರ್ ಆಗಿರೋದ್ರಿಂದ ನಾನು ಹೇಳ್ತಿರೋದು ಏನಂದರೆ, ಬೌಲಿಂಗ್ ಕಲಿಬೇಕು ಅಂದರೆ ಫಸ್ಟು ನಮ್ಮ ರನ್ನಪ್ ನೀಟಾಗಿರಬೇಕು. ರನ್ನಪ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಫಸ್ಟು ನಮ್ಮ ಕಂಫರ್ಟಬಲ್ ಸ್ಪೀಡಿಂದ ಬಂದು ಸ್ಟಡಿಯಾಗಿ ಮುಂದೆ ಬರಬೇಕಾಗುತ್ತೆ. ಅಂದರೆ ಟೂ ಫಾಸ್ಟ್ ಅಂದರೆ ತುಂಬ ಫಾಸ್ಟಾಗಿ ಬಂದರೆ ಬ್ಯಾಲೆನ್ಸ್ ಮಾಡೋಕ್ಕಾಗಲ್ಲ. ಸ್ಲೋ ಆಗಿ ಫುಲ್ ಸ್ಟಾರ್ಟಿಂಗ್ ಸ್ಲೋಯಿಂದ ಬಂದು ಆಮೇಲೆ ಡಿಸ್ಟೆನ್ಸ್ ಕಡಿಮೆ ಆಗ್ದಂಗೆ ಫಾಸ್ಟ್ ಮಾಡ್ಬೋದು. ಸೊ ಅದನ್ನು ಹೇಳ್ಕೊಡ್ತಾರೆ ಹೇಗೆ ರನ್ನಪ್ ಮಾಡಬೇಕು. ಫಸ್ಟು ನಮಗೆ ಅದೇ ಇರುತ್ತೆ, ವಾರ್ಮಪ್ ಹೇಗೆ ಮಾಡಬೇಕು, ರನ್ನಪ್ ಹೇಗೆ ಮಾಡಬೇಕು, ಸ್ಟ್ರೆಚಸ್ಗಳು ಹೇಗೆ ಮಾಡಬೇಕು. ಸುಮ್ಮನೆ ಫಸ್ಟು ಅಕಾಡೆಮಿಯಲ್ಲಿ ಹೇಗೆ ನಮಗೆ ಟ್ರೈನಪ್ ಮಾಡ್ತಾರೆ ಅಂದರೆ, ಫಸ್ಟು ಮ್ಯಾಚ್ ಎಕ್ಸ್ಪೀರಿಯೆನ್ಸ್ ಕೊಡೋಕ್ಕೋಸ್ಕರ ಅಕಾಡೆಮಿ ಒಳಗಡೆ ಮ್ಯಾಚ್ಗಳು ಆಡಿಸ್ತಾರೆ. ಫಸ್ಟು ಹೇಗೆ ಮಾಡ್ತಾರೆ ಅಂದರೆ, ಸ್ಕಿಲ್ ಲೆವೆಲ್ ಪ್ರಕಾರ ಫಸ್ಟು ಬಿಗಿನರ್, ಇಂಟರ್ಮೀಡಿಯೇಟ್, ಅಡ್ವಾನ್ಸ್ ಹೀಗೆ ಬ್ಯಾಚ್ಗಳು ಮಾಡ್ತಾರೆ. ಬ್ಯಾಚಲ್ಲಿ ಟೀಮ್ಗಳನ್ನ ಕೋಚಸ್ಗಳು ತಾವೇ ಪ್ಲ್ಯಾನ್ ಮಾಡ್ತಾರೆ ಹೇಗೆ ಬ್ಯಾಚ್ ಮಾಡಬೇಕು ಅಂತ. ಸೊ ಒಂದು ಫಾರ್ಮೆಟ್ ಇರುತ್ತೆ, ರೌಂಡ್ ರಾಬಿನ್ ಅಥವಾ ನಾಕೌಟ್ ಅಂತ. ಮ್ಯಾಚಸ್ ಅಂದರೆ ಅಕಾಡೆಮಿ ಒಳಗಡೆ ಮ್ಯಾಚಸ್ಗಳು ಮಾಡ್ತಾರೆ. ಫಸ್ಟ್ ಬಿಗಿನರ್ಸು, ಇಂಟರ್ಮೀಡಿಯೇಟು, ಅಡ್ವಾನ್ಸ್ಡ್ ಅಂತ. ಫಸ್ಟ್ ನಾವು ಬಿಗಿನರ್ಸು ಸ್ಟಾರ್ಟಿಂಗ್ ಹೋಗ್ತಾ ಇಂಟರ್ಮೀಡಿಯೇಟ್ ಆಗ್ತೀವಿ. ಇಂಟರ್ಮೀಡಿಯೇಟ್ ಆದಮೇಲೆ ಚೆನ್ನಾಗಿ ಆಡ್ತಾ 1 ಇಯರ್ ಆದಮೇಲೆ ಅಡ್ವಾನ್ಸ್ ಲೆವೆಲ್ಗೆ ಹೋಗ್ತಾರೆ. ಸೊ ಹಂಗೆ ಹೋಗ್ತಾ ನೆಕ್ಸ್ಟ್ ಮ್ಯಾಚಸ್ ಇರುತ್ತೆ, ರೌಂಡ್ ರಾಬಿನ್ ಇರುತ್ತೆ, ನಾಕೌಟ್ ಮ್ಯಾಚಸ್ ಇರುತ್ತೆ. ಫಸ್ಟ್ ಒಳಗಡೆ ಇಂಟರ್ನಲ್ಲೇ ಆಡಿಸ್ತಾರೆ. ಆ ಸ್ಕೋರ್ ಕಾರ್ಡ್ಸ್ ಕೂಡ ನೀವು ಕ್ರಿಕ್ ಹೀರೋಸ್ ಆ್ಯಪೆಲ್ಲ ನೋಡ್ಬೋದು, ಕಾಣಿಸುತ್ತೆ. ನೆಕ್ಸ್ಟ್ ಬಂದು ಹೊರಗಡೆ ಟೈಅಪ್ ಆಗಿರ್ತಾರೆ. ಸೊ ಅಕಾಡೆಮಿಯಿಂದ ಹೊರಗಡೆ ಮ್ಯಾಚಸ್ ಕೂಡ ಆಡಿಸ್ತಾರೆ, ಟೂರ್ನಮೆಂಟ್ ಆಡಿಸ್ತಾರೆ ಮತ್ತು ಕ್ಲಬ್ ಲೆವೆಲ್ ಮೇನಾಗಿ ಆಡಿಸ್ತಾರೆ. 1 ಇಯರ್ ಆದಮೇಲೆ ಅವತ್ತು ನಾವು ಕ್ಲಬ್ ಲೆವೆಲ್ಗೆ ಎಂಟ್ರಿ ಆಗ್ತೀವಿ. ಸೊ ಫ್ರೆಂಡ್ಸ್, ಇದಾಗಿತ್ತು ನನ್ನ ಒಂದು ಕ್ರಿಕೆಟಿಂಗ್ ಜರ್ನಿ. ಶಾರ್ಟಾಗಿ ಹೇಳಿದ್ದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.